ಜೈ ಶ್ರೀ ಗುರುದೇವ್. ವೆಲ್ಕಮ್ ಟು ಹಿಸ್ಟ್ರಿ ಕ್ಲಾಸಸ್. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಆಲ್ರೆಡಿ ಪ್ರಥಮ PUCನಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಜಾಗತಿಕ ಇತಿಹಾಸವನ್ನು ಅಧ್ಯಯನ ಮಾಡಿದ್ವಿ. ಪ್ರಿವಿಯಸ್ಲಿ ವಿ ಆರ್ ಆಲ್ ಸ್ಟಡಿಂಗ್ ದ ಇನ್ ವರ್ಲ್ಡ್ ಹಿಸ್ಟ್ರಿ ಇನ್ ಫಸ್ಟ್ PU. ಈಗ ನೀವೆಲ್ಲರೂ ಕೂಡ ದ್ವಿತೀಯ PUCಗೆ ಬಂದಿರೋದ್ರಿಂದ ನಾವು ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಅದರಲ್ಲಿರುವಂಥ ಕೆಲವು ವಿಚಾರಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಆ ವಿಚಾರಗಳಿರುವಂಥ ಶೀರ್ಷಿಕೆ ಭಾರತದ ಇತಿಹಾಸ. ಅಂದರೆ ಸೆಕೆಂಡ್ PUನಲ್ಲಿರುವಂಥ ಇತಿಹಾಸದ ಪುಸ್ತಕದ ಹೆಸರು ದ ಟೆಕ್ಸ್ಟ್ ಬುಕ್ ಟೈಟಲ್ ಈಸ್ ಇಂಡಿಯನ್ ಹಿಸ್ಟ್ರಿ ಅಂತ ಕರೀತಾ ಇದ್ವಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ಭಾರತದ ಇತಿಹಾಸದಲ್ಲಿ ನಾವು ಈ ದಿನ ಚಾಪ್ಟರ್ 1 ದ ಇಂಟ್ರೊಡಕ್ಷನ್ ಅಂದರೆ ಅಧ್ಯಾಯ 1 ಪೀಠಿಕೆ ಎನ್ನುವಂಥ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಈ ಚಾಪ್ಟರ್ನ ಹಲವಾರು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಈ ದಿನ ನಾವು ಭಾಗ 1 ಆಗಿ ಅಧ್ಯಯನ ಮಾಡೋಣ. ಒಂದು ಭಾರತದ ಇತಿಹಾಸ ಅಂತ ಬಂದಾಗ ಇಲ್ಲಿ 2 ವಿಷಯಗಳನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಇಂಡಿಯಾ, ಭಾರತ ಅಂತ ಕರಿತೀವಿ. ಇನ್ನೊಂದು ಹಿಸ್ಟ್ರಿ, ಇತಿಹಾಸ ಅಂತ ಇದೆ. ಹಾಗಾದರೆ ಏನಿದು? ಇಂಡಿಯಾ ಇಸ್ ಒನ್ ಆಫ್ ದಿ ಕಂಟ್ರಿ. ಭಾರತ ಒಂದು ರಾಷ್ಟ್ರ, ದೇಶ ಅಂತ ಕರೀತಾ ಇದ್ದೀವಿ. ಹಾಗಾದರೆ ಹಿಸ್ಟ್ರಿ ಅಂದರೆ ವಾಟ್ ಈಸ್ ದ ಹಿಸ್ಟ್ರಿ? ದ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್, ದಟ್ ಈಸ್ ಕಾಲ್ಡ್ ಆಸ್ ಹಿಸ್ಟ್ರಿ. ಅಂದರೆ ಇತಿಹಾಸ ಎಂದರೆ ಸನಾತನವಾಗಿರುವಂಥ ಅಥವಾ ಗತಕಾಲದ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ ಕರಿತಾ ಇದ್ವಿ. ಹಾಗಾಗಿ ನಮಗೊಂದು ಇಲ್ಲಿ ಕ್ಲಿಯರ್ ಆಗಿ ಒಂದು ವಿಷಯ ಗೊತ್ತಾಗ್ತಾ ಇದೆ. ನಾವು ಗತಕಾಲದ ಘಟನೆಗಳನ್ನು ಕ್ರಮಬದ್ಧವಾಗಿ ಅಥವಾ ಅಧ್ಯಯನ ಮಾಡಲಿಕ್ಕಿರುವಂಥ ಒಂದು ದಾಖಲೆ ಇದೆ, ಅದು ಇತಿಹಾಸ ಅಂತ ಗೊತ್ತಾಗಿದೆ. ಯಾವುದರ ದಾಖಲೆ? ಭಾರತದ ದಾಖಲೆ. ಈಗ ನಾವು ಅಧ್ಯಯನ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಏನು ಅಂತಂದರೆ, ಭಾರತದಲ್ಲಿ ಸನಾತನದ ಅವಧಿಯಲ್ಲಿ ಒಂದು ಸಾಧನೆ ಮಾಡಿರುವಂಥ ರಾಜರುಗಳ ಬಗ್ಗೆ ಇರ್ಬೋದು, ಅಥವಾ ನಮ್ಮ ರಾಷ್ಟ್ರದ ಹಲವಾರು ಸಾಧನೆಗಳ ಬಗ್ಗೆ ನಾವಿವತ್ತು ಹಲವಾರು ದಾಖಲೆಗಳಲ್ಲಿ ಇದೆಯ ವಿಷಯಗಳು. ಆ ದಾಖಲಾಗಿರುವಂಥ ವಿಷಯಗಳನ್ನು ನಾವು ಈ ದಿನ ಕ್ರಮಬದ್ಧವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ನಿಮಗೆ ಭಾರತ ನಮ್ಮ ದೇಶ. ಅದು ಹಾಗಾಗಿ ನಮ್ಮ ದೇಶದಲ್ಲಿ ಪ್ರಾಚೀನತೆಯ ಅವಧಿಯಲ್ಲಿ ಆಗಿರುವಂಥ ಸಾಧನೆಗಳು ನಮಗಾಗಲಿ ನಿಮಗಾಗಿ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆ ಅವಧಿಯಲ್ಲಿ ನಾವು ಜೀವಿತವಾಗಿ ಇಲ್ಲ. ಹಾಗಾಗಿ ಈ ದಿನ ನಾವು ಈ ಒಂದು ಚಾಪ್ಟರ್ನಲ್ಲಿ ಅದನ್ನು ಒಂದೊಂದಾಗಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಾಗಿ ಈಗ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟಿರುವಂಥದ್ದು ಅಧ್ಯಾಯ 1 ಪೀಠಿಕೆ. ಪೀಠಿಕೆ ಅಂತಂದರೆ ಗೊತ್ತಿದೆ, ಭಾರತದ ಇತಿಹಾಸ ಏನಿದೆ ಅದಕ್ಕೆ ಬೇಕಾದಂಥ ಹಿನ್ನೆಲೆಯ ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟಿದ್ದೇವೆ. ವಿದ್ಯಾರ್ಥಿಗಳೇ, ಈ ಬೋರ್ಡ್ ಮೇಲೆ 2 ಭೂಪಟಗಳನ್ನು ಬರೆದಿದ್ದೇನೆ. 2 ಭೂಪಟಗಳಿದೆ ನೋಡಿ. ಇಲ್ಲಿ 2 ಭೂಪಟಗಳು ವ್ಯತ್ಯಾಸಗಳನ್ನ ಕಾಣ್ತಾ ಇದ್ವಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ 2 ಮ್ಯಾಪ್ಸ್? 2 ಭೂಪಟಗಳ ನಡುವಿನ ವ್ಯತ್ಯಾಸ ಏನು ಅಂತ ನೋಡಿ. ಒಂದು ಭೂಪಟ, ಇನ್ನೊಂದು 2 ಭೂಪಟ ಇದೆ. ಈಗ ನಮಗೆ ಭಾರತ ಇತಿಹಾಸಕ್ಕೆ ಬೇಕಾದಂಥ ಒಂದು ಹಿನ್ನೆಲೆಯನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ನೋಡಿ. ಈಗ ನಾನು ಪ್ರಸ್ತುತ ಇರುವಂಥ ಭೂಪಟದ ಒಳಗಡೆ ಎಕ್ಸ್ಟ್ರಾ ಬಾರ್ಡರ್ಗಳನ್ನ ಹಾಕ್ಕೊಂಡು ಅವುಗಳನ್ನ ಅಳಿಸಾಕಿದ್ದೀನಿ. ಈಗ ನಮಗೆ ಈ ಭೂಪಟಕ್ಕೂ ವ್ಯತ್ಯಾಸ ಏನು ಕಾಣ್ತಾ ಇದೆ ಅಂತಂದರೆ, ಇದು ಪ್ರಾಚೀನ ಭಾರತದ ಭೂಪಟ ಅಂತಂದರೆ ದ ಇಂಡಿಯಾ ಇನ್ಕ್ಲೂಡಿಂಗ್ ದ ನೈಬರ್ ಕಂಟ್ರೀಸ್. ಈ ಭಾರತ, ಈ ಭೂಪಟ ಭಾರತ ನೆರೆಹೊರೆಯ ರಾಷ್ಟ್ರಗಳನ್ನು ಒಳಗೊಂಡಿತ್ತು. ಆದರೆ ಇಲ್ಲಿ 2ನೇ ಭೂಪಟ ಏನು ಹೇಳುತ್ತೆ ಅಂತಂದರೆ, ಈ ಭೂಪಟದಲ್ಲಿ ನೆರೆಹೊರೆಯ ರಾಷ್ಟ್ರಗಳು ಇಲ್ಲ. ನಮಗೆ ನೆರೆಹೊರೆಯ ರಾಷ್ಟ್ರಗಳಿಲ್ಲ ಅಂತಂದರೆ ನಾವು ಸ್ವತಂತ್ರವನ್ನು ಪಡ್ಕೊಂಡಿದ್ದೀವಿ. ಇದು ಆಫ್ಟರ್ ಇಂಡಿಪೆಂಡೆನ್ಸ್, ಇದು ಬಿಫೋರ್ ಇಂಡಿಪೆಂಡೆನ್ಸ್. ಅಂದರೆ ಇದು ಸ್ವತಂತ್ರ ಪೂರ್ವ, ಸ್ವತಂತ್ರದ ನಂತರವಾಗಿ. ಹಾಗಾದರೆ ನೈಬರ್ ಕಂಟ್ರೀಸ್ ಯಾವುವು ಅಂತಂದರೆ, ದ ನೈಬರ್ ಕಂಟ್ರೀಸ್ ಆಫ್ ಇಂಡಿಯಾ, ಭಾರತದ ನೆರೆಹೊರೆಯ ರಾಷ್ಟ್ರಗಳು. ನಾವು ನೋಡೋದಾದರೆ ಇಲ್ಲಿ ಆಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ್, ಟಿಬೇಟ್, ಹಾಗೆಯೇ ಬಾಂಗ್ಲಾದೇಶ, ಮಯನ್ಮಾರ್, ಇವು ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತ ಕಾಣ್ತಾ ಇದ್ವಿ ನೋಡಿ. 2 ಭೂಪಟಗಳನ್ನ ನೋಡಿದಾಗ ಇಲ್ಲಿ ಭೂಮಿ ಏನಾಯಿತು, ಭಾರತಕ್ಕೆ ಸೇರಿರುವಂಥ ಭೂಮಿ ಕಡಿಮೆ ಆಯಿತು. ಆದರೆ ಈ ಭೂಪಟದಲ್ಲಿ ನೋಡಿದಾಗ ಭೂಪಟದಲ್ಲಿರುವಂಥ ಅಥವಾ ಭಾರತ ದೇಶದಲ್ಲಿರುವಂಥ ಭೂಮಿಯ ಪ್ರಮಾಣ ಏನಾಯಿತು, ಜಾಸ್ತಿ ಆಯಿತು. ದ ಲಾರ್ಜೆಸ್ಟ್ ಲ್ಯಾಂಡ್
ಅಂದರೆ ವಿಶಾಲವಾದಂಥ ಭೂಮಿ ಇಲ್ಲಾಯಿತು. ಯಾಕೆ ಅಂತಂದರೆ ಇಲ್ಲಿ ನೆರೆಹೊರ ರಾಷ್ಟ್ರಗಳು ನಾವು 1947 ಆಗಸ್ಟ್ 15ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದಾಗ ಇಲ್ಲಿ ನೆರೆಹೊರ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡು ಹಾಗಾಗಿ ನಾವು ಪ್ರತ್ಯೇಕವಾಗಿ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಕೊಂಡ್ವಿ. ಇಲ್ಲಿ ಭೂಮಿ ಕಡಿಮೆ ಆಯಿತು. ಇಲ್ಲಿ ಸ್ವತಂತ್ರ ಪಡೆದಿರಲಿಲ್ಲ, ನೆರೆಹೊರೆ ರಾಷ್ಟ್ರಗಳೆಲ್ಲವೂ ಕೂಡ ಏನಾಗಿತ್ತು ಇಲ್ಲಿ ಒಟ್ಟಿಗೆ ಇದ್ದು, ಹಾಗಾಗಿ ಇಲ್ಲಿ ಭೂಮಿಯ ವಿಸ್ತಾರ ಏನಾಯಿತು ಜಾಸ್ತಿ ಆಯಿತು. ಹಾಗಾಗಿ ಈ ಭೂಪಟವನ್ನು ಒಳಗೊಂಡಿರುವಂಥ ಕಾಲಾವಧಿಯನ್ನು ಏನಂತ ಕರೀತಾರೆ ಅಂತಂದರೆ ದ ಸಬ್ ಕಾಂಟಿನೆಂಟ್, ಅಂದರೆ ಉಪಖಂಡ ಅಂತ ಕರೀತಾರೆ. ಭಾರತವನ್ನು ಉಪಖಂಡ ಅಂತ ಕರೀತಾ ಇದ್ದಾರೆ. ಉಪಖಂಡ ಅಂತಂದರೆ ಹೆಚ್ಚು ಭೂಮಿಯನ್ನು ಈ ದೇಶ ಒಳಗೊಂಡಿರುವುದು. ಹಾಗಾಗಿ ಈ ಭಾರತವನ್ನು ಉಪಖಂಡ, ಅದನ್ನು ಸಬ್ ಕಾಂಟಿನೆಂಟ್ ಅಂತ ಕರೀತಾರೆ. ಹಾಗಾದರೆ ಪ್ರಸ್ತುತ ಇರುವಂಥ ಭಾರತದ ಭೂಪಟದಲ್ಲಿ ನಮಗೆ ಭೂಮಿಯ ವಿಸ್ತಾರ ನಮಗೆ ಗೊತ್ತಿದೆ. ಆದರೆ ಪ್ರಾಚೀನತೆಯಲ್ಲಿರುವಂಥ ಉಪಖಂಡದ ಭಾರತದ ವಿಸ್ತಾರ ನಮಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾದರೆ ಈ ವಿಸ್ತಾರ ತಿಳ್ಕೋಬೇಕು ನಾವು. ಹಾಗಾದರೆ ಈ ವಿಸ್ತೀರ್ಣ ಎಲ್ಲಿ ನಾವು ಅಧ್ಯಯನ ಮಾಡ್ತೀವಿ? ವಾಟ್ ಈಸ್ ದ ಎಕ್ಸ್ಟೆಂಟ್ ಆಫ್ ಸಬ್ ಕಾಂಟಿನೆಂಟ್? ಉಪಖಂಡದ ವಿಸ್ತಾರ ಏನು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಉಪಖಂಡ ಅಂದರೆ ಗೊತ್ತಿರಬೇಕು, ನೆರೆಹೊರೆಯ ರಾಷ್ಟ್ರಗಳನ್ನು ಒಳಗೊಂಡಿರುವಂಥ ಭಾರತ ದೇಶ, ಅದು ಒಂದು ಉಪಖಂಡ. ಆ ಉಪಖಂಡ ಎಷ್ಟು ವಿಸ್ತಾರವನ್ನು ಒಳಗೊಂಡಿದೆ, ನಮ್ಮ ಭೂಮಿ ಎಷ್ಟಿತ್ತು ಅಂತ ನಾವು ನೋಡೋದಾದರೆ ಅದಕ್ಕೆ ಹಲವಾರು ದಾಖಲೆಗಳಿದ್ರೂ ಒಂದು ನಿರ್ದಿಷ್ಟವಾದಂತಹ ಒಂದು ಉತ್ತರ ನಮಗೆ ಸಿಗೋದು ಎಲ್ಲಿ ಅಂತಂದರೆ ವಿಷ್ಣು ಪುರಾಣದಲ್ಲಿ ಸಿಗುತ್ತೆ. ಈ ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕದಲ್ಲಿ ಭಾರತದ ಉಪಖಂಡವಾಗಿರುವಂಥ ಅವಧಿಯಲ್ಲಿ ಭಾರತದ ವಿಸ್ತೀರ್ಣ ಎಷ್ಟು ಅಂತ ತಿಳಿಸ್ತಾರೆ. ಅಕಾರ್ಡಿಂಗ್ ಟು ವಿಷ್ಣು ಪುರಾಣ, ವಾಟ್ ಈಸ್ ದ ಎಕ್ಸ್ಟೆಂಟ್ ಆಫ್ ಸಬ್ ಕಾಂಟಿನೆಂಟ್? ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತ ನೋಡಿದರೆ ವಿಷ್ಣು ಪುರಾಣದಲ್ಲಿರುವಂಥ ಒಂದು ಶ್ಲೋಕವನ್ನು ಅರ್ಥೈಸ್ಕೊಳ್ಳೋಣ. ಆ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಉತ್ತರಂ ಯತ್ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ನೋಡಿ, ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಶ್ಲೋಕವನ್ನ. ಉತ್ತರಂ ಯತ್ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತ ಕರಿತಾ ಇದ್ವಿ. ಇದು ವಿಷ್ಣು ಪುರಾಣದಲ್ಲಿರುವಂಥ ಒಂದು ಶ್ಲೋಕ. ಈ ಶ್ಲೋಕ ಏನಂತ ತಿಳಿಸ್ತಾ ಇದೆ ಅಂತಂದರೆ ಭಾರತದ ಉಪಖಂಡದ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳ್ತಾ ಇದೆ. ಹಾಗಾದರೆ ಇದರ ಅರ್ಥ ಏನು ಈ ಶ್ಲೋಕದ್ದು ಅಂತ ನೋಡೋದಾದರೆ, ದ ಮೀನಿಂಗ್, ಅರ್ಥವನ್ನು ನೋಡಿದರೆ, ನಾರ್ತ್ ಆಫ್ ದಿ ಓಸಿಯನ್ಸ್ ಆ್ಯಂಡ್ ಸೌತ್ ಆಫ್ ದಿ ಸ್ನೋವಿ ಮೌಂಟೇನ್ಸ್ ಈಸ್ ಕಾಲ್ಡ್ ಭಾರತ. ನೋಡಿ ಮತ್ತೊಮ್ಮೆ, ನಾರ್ತ್ ಆಫ್ ದಿ ಓಸಿಯನ್ಸ್ ಆ್ಯಂಡ್ ಸೌತ್ ಆಫ್ ದಿ ಸ್ನೋವಿ ಮೌಂಟೇನ್ಸ್ ಈಸ್ ಕಾಲ್ಡ್ ಭಾರತ ಅಂತ ಕರೀತಾ ಇದ್ದಾರೆ. ಅಂದರೆ ಸಮುದ್ರದಿಂದ ಉತ್ತರಕ್ಕೆ, ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ ಅಂತ ವಿಷ್ಣು ಪುರಾಣದಲ್ಲಿ ಶ್ಲೋಕ ನಮಗೆ ವ್ಯಕ್ತವನ್ನು ಪಡಿಸುತ್ತೆ. ನೋಡಿ, 3 ಕಡೆ ಭಾರತದಲ್ಲಿ ಸಮುದ್ರಗಳಿದ್ದಾವೆ. ಆ 3 ಸಮುದ್ರಗಳಿಂದ ಉತ್ತರಕ್ಕೆ ಹೋದರೆ ಮತ್ತು ಹಿಮಾಲಯ ಶ್ರೇಣಿಗಳಿಲ್ಲಿದ್ದಾವೆ ಉತ್ತರ ಭಾಗದಲ್ಲಿ. ಆ ಹಿಮಾಲಯದಿಂದ ನಾವು ಸಮುದ್ರಕ್ಕೆ ಅಂದರೆ ದಕ್ಷಿಣಕ್ಕೆ ನಾವು ಬಂದರೆ ಈ ಭಾಗವನ್ನು ಏನು ಗುರುತಿಸ್ತೀವೋ ಈ ಭಾಗ ಭಾರತ ದೇಶ ಅಂತ ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕದಲ್ಲಿ ವಿಸ್ತೀರ್ಣದ ಬಗ್ಗೆ ತಿಳಿಸಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ರೈಟ್, ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ನಾವಿಲ್ಲಿ ದ ಡಿಫ್ರೆಂಟ್ ನೇಮ್ಸ್ ಆಫ್ ಸಬ್ ಕಾಂಟಿನೆಂಟ್. ಈ ಉಪಖಂಡಕ್ಕೆ ಹಲವಾರು ಹೆಸರುಗಳಿಂದ ಕರೀತಾ ಇದ್ರು. ಅಂದರೆ ಭಾರತ ಏನು ಉಪಖಂಡ ಅಂತ ಅನಿಸ್ಕೊಂಡಿದೆ, ಆ ಉಪಖಂಡಕ್ಕೆ ಹಲವಾರು ಹೆಸರುಗಳಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ದ ಡಿಫ್ರೆಂಟ್ ನೇಮ್ಸ್ ಆಫ್ ದಿ ಸಬ್ ಕಾಂಟಿನೆಂಟ್ ಲೈಕ್ ಭಾರತ ಖಂಡ, ಭಾರತವರ್ಷ, ಭಾರತ, ಹಿಂದೂಸ್ತಾನ, ಜಂಬೂದ್ವೀಪ, ಆರ್ಯವರ್ತ ಅಂತ ಕರೀತಾ ಇದ್ರು. ಇವು ಭಾರತಕ್ಕಿರುವ ಹೆಸರುಗಳು. ಅಂದರೆ ಭಾರತಕ್ಕೆ ಹಲವಾರು ವಿವಿಧ ಹೆಸರುಗಳಿದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಭರತಖಂಡ, ಭರತವರ್ಷ, ಭಾರತ, ಹಿಂದೂಸ್ತಾನ, ಜಂಬೂದ್ವೀಪ, ಆರ್ಯವರ್ತ ಎನ್ನುವಂಥ ಹೆಸರುಗಳಿಂದ ಕರೀತಾ ಇದ್ರು. ವಿದ್ಯಾರ್ಥಿಗಳೇ, ಈ ಪ್ರಾಚೀನತೆಯ ಭರತಖಂಡವನ್ನು ಏನು ಭರತಖಂಡ ಅಂತ ಏನು ಕರೀತಾ ಇದ್ದೀವಿ, ಈ ಭೂಪ್ರದೇಶವನ್ನು ದುಷ್ಯಂತ ಮತ್ತು ಶಾಕುಂತಲೆಯರ ಮಗನಾಗಿರುವಂಥ ಭರತ ಆಳ್ತಾ ಇದೆ ಎನ್ನುವಂಥ ದಾಖಲೆಗಳಿದೆ. ಆ ಭರತನಿಂದ ಆಳ್ವಿಕೆ ಮಾಡಿರೋದ್ರಿಂದ ಈ ದೇಶಕ್ಕೆ ಭರತಖಂಡ, ಭಾರತವರ್ಷ ಮತ್ತು ಭಾರತ ಎನ್ನುವಂಥ 3 ಹೆಸರುಗಳು ಬಂದಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಜೊತೆಗೆ
ಬೌದ್ಧ, ಜೈನ ಮತ್ತು ಹಿಂದೂ ಪರಂಪರೆಯ ಪ್ರಕಾರವಾಗಿ ನಾವು ಅಧ್ಯಯನ ಮಾಡಿದಾಗ ಈ ಒಂದು ಭಾರತ ದೇಶಕ್ಕೆ ಜಂಬೂ ದ್ವೀಪ ಅಂತ ಕರೀತಾರೆ. ಅಂದರೆ ಭಾರತವನ್ನು ನೋಡಿದರೆ ಒಂದು ನೇರಳೆ ಹಣ್ಣಿನ ಆಕಾರದಲ್ಲಿ ಇರೋದ್ರಿಂದ ಈ ಜೈನ, ಬೌದ್ಧ, ಹಿಂದೂ ಪರಂಪರೆಗಳು ಜಂಬೂ ದ್ವೀಪ ಅಂತ ಕರೆದ್ರು. ಹಾಗೆಯೇ ಪರ್ಷಿಯನ್ನರು ಈ ದೇಶಕ್ಕೆ ಬಂದಾಗ ಸಿಂಧೂ ನದಿಯನ್ನು ನೋಡಿ ಹಿಂದೂ ಅಂತ ಕರೆದ್ರು. ಯಾವ ನದಿಗೆ? ಸಿಂಧೂ ನದಿಗೆ ಹಿಂದೂ ಅಂತ ಕರೆದ್ರು. ಹಾಗಾಗಿ ಸಿಂಧೂ ನದಿ ಇರುವಂತಹ ಭೂಪ್ರದೇಶ ಹಿಂದೂಸ್ತಾನವಾಗಿರುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಂತ ಅಂದರೆ ಈ ಹಿಂದೂಸ್ತಾನ ಪ್ರಸ್ತುತ ಗಣರಾಜ್ಯದ ಸಂಕೇತವಾಗಿ ಇವತ್ತು ಬಳಸ್ತಾ ಇರುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ವಿ. ಜೊತೆಗೆ ಹಿಂದೂಸ್ತಾನವನ್ನು ಮಧ್ಯಯುಗದ ಅವಧಿಯಲ್ಲಿ ವ್ಯಾಪಕವಾಗಿ ಪದವನ್ನು ಬಳಸ್ತಾ ಇರುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ವಿ. ಜೊತೆಗೆ ಈ ಭರತನಿಂದ ಭಾರತ, ಭರತಖಂಡ, ಭರತವರ್ಷ ಎನ್ನುವಂತಹ ಹೆಸರುಗಳು ಬಂತು. ಜೊತೆಗೆ ಆರ್ಯವರ್ತ ಅಂತನೂ ಕೂಡ ಈ ದೇಶಕ್ಕೆ ಕರೀತಾ ಇದ್ರು. ಆರ್ಯರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದಾಗ ಅವರು ಆಯ್ಕೆ ಮಾಡಿಕೊಂಡಂಥ ಭೂಪ್ರದೇಶ ಭಾರತದ ಉತ್ತರ ಭಾಗವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅವರು ಬಂದು ಏನು ಸಿಂಧೂ ನದಿಯ ಸಪ್ತ ಸಿಂಧೂ ನದಿಗಳು ಏನಿದಾವೆ, ಅಂದರೆ ಸಿಂಧೂ ನದಿಯ ಉಪನದಿಗಳು, ಆ ಭೂಪ್ರದೇಶವನ್ನು ಆಯ್ಕೆ ಮಾಡ್ಕೊಂಡು ಏನು ಮಾಡಿದ್ರು, ಅಲ್ಲಿ ನೆಲೆಸಿದ ಕಾಲಾನಂತರವಾಗಿ ಭಾರತದಲ್ಲಿ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದರು. ಆ ಸೃಷ್ಟಿಯಾದ ಮೇಲೆ ಈ ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಅಂತ ಕರೆದ್ರು. ದಟ್ ಮೀನ್ಸ್ ದ ಲ್ಯಾಂಡ್ ಆಫ್ ಆರ್ಯನ್ಸ್ ಅಂತ, ಅಂದರೆ ಆರ್ಯರ ನಾಡು. ಆರ್ಯರು ಉತ್ತರ ಭಾಗದಲ್ಲಿ ಇದ್ದು ತಾವು ಅಲ್ಲಿ ಇದ್ದು ಆಳ್ವಿಕೆ ಮಾಡಿರುವಂಥ ಭೂಪ್ರದೇಶವನ್ನು ಆರ್ಯರ ನಾಡು ಅಂತ ಕರೆದ್ರು. ಅದನ್ನು ಆರ್ಯವರ್ತ ಅಂತ ಅಂದರು. ಇನ್ನು ಉಳಿದಿರುವಂಥ ದಕ್ಷಿಣ ಭಾಗ ಏನಿದೆ ಅದು ದಕ್ಷಿಣ ಪಥ ಅಂತ ಅನಿಸ್ಕೊಳ್ಳುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಾವು ನೋಡಿದಾಗ ಈ ಭಾರತಕ್ಕೆ ತನ್ನದೇ ಆದಂಥ ಒಂದು ಸ್ಥಾನಮಾನ ಇದೆ. ಪ್ರಾಚೀನತೆಯಿಂದ ಹಿಡಿದು ಪ್ರಸ್ತುತ ಆಧುನಿಕ ಒಂದು ಜೀವನಕ್ಕೆ ನಾವು ಬಂದಿದ್ದೀವಿ. ಆ ಬಂದಾಗ್ಲಿಂದನೂ ಕೂಡ ಇತಿಹಾಸ ಭಾರತದಲ್ಲಿ ತನ್ನದೇ ಆದಂಥ ಬದಲಾವಣೆಯನ್ನು ಕಾಣ್ತಾ ಬಂದಿದೆ. ಹಾಗಾಗಿ ಇಷ್ಟೊತ್ತು ನಿಮಗೆ ಈ ಪೀಠಿಕೆಯ ಭಾಗ 1ರಲ್ಲಿರುವಂಥ ಕೆಲವು ಹಿನ್ನೆಲೆಯ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ತರಗತಿಯಲ್ಲಿ ಇದೇ ಅಧ್ಯಾಯವನ್ನು ಭಾಗ 2ರ ಆ ವಿಷಯವನ್ನಾಗಿ ಮಾಡಿಕೊಂಡು ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ಈ ವಿಚಾರಗಳಲ್ಲಿ ಏನಾದರೂ ನಿಮಗೆ ಡೌಟ್ ಏನಾದರೂ ಇದ್ದರೆ ನಂತರ ಮುಂದಿನ ಲೈವ್ ಕ್ಲಾಸ್ನಲ್ಲಿ ನೀವು ಬಂದು ನನಗೆ ವಿಚಾರಗಳನ್ನ ತಿಳಿಸಿದರೆ ನಾನು ನಿಮಗೆ ಅದನ್ನು ವಿಚಾರಗಳನ್ನ ಹಲವಾರು ಕ್ಲಾರಿಫಿಕೇಷನ್ನ ಮಾಡಿಕೊಡ್ತೀನಿ. ವಿದ್ಯಾರ್ಥಿಗಳೇ, ಇಲ್ಲಿ ಏನು ಬೋರ್ಡ್ ಮೇಲೆ ಕಾಣ್ತಾ ಇದೆಯೋ ಆ ವಿಚಾರಗಳು ಮತ್ತು ನಾನು ಹೇಳಿರುವಂಥ ವಿಚಾರಗಳು ಕೇಳ್ಕೊಂಡಾಗ ಪ್ರತ್ಯೇಕವಾಗಿ ನೀವು ಅವುಗಳನ್ನ ಕೀ ಪಾಯಿಂಟ್ ಮಾಡ್ಕೊಳ್ಳಿ. ಒಂದು ಕಡೆ ನಿಮಗೆ 1 ಮಾರ್ಕ್ಸ್ ಮತ್ತು 2 ಅಂಕಗಳ 2 ಮಾರ್ಕ್ಸ್ ಕ್ವಶನ್ಸ್ಗಳು ಏನು ಕೇಳ್ತಾರೆ ಅವುಗಳಿಗೆ ತುಂಬ ಉಪಯೋಗ ಆಗುತ್ತೆ. ಹಾಗಾಗಿ ಸುಮ್ಮನೆ ಕ್ಲಾಸನ್ನು ಕೇಳಿಕೊಂಡು ಬಿಡೋದಕ್ಕಿಂತ ಒಂದು ಶೀಟನ್ನು ಇಟ್ಕೊಂಡು ಅಥವಾ ಒಂದು ನೋಟ್ ಬುಕ್ಕನ್ನು ಇಟ್ಕೊಂಡು ಈ ದಿನ ಏನು ನಾನು ತರಗತಿ ಮಾಡಿದ್ದೀನೋ ಆ ಕ್ಲಾಸ್ನಲ್ಲಿ ಕೇಳಿರುವಂಥ ವಿಚಾರಗಳನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಈ ಟಾಪಿಕ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾ ಅವುಗಳಿಗೆ ಉತ್ತರವನ್ನು ಹೇಳೋದ್ರ ಮೂಲಕ ಭಾಗ 2 ಪ್ರಾರಂಭಿಸ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದ.